ಇಂಟೆಲಿಜೆನ್ಸ್ ಫೈಲೂರ್ ಬಗ್ಗೆ ಪ್ರಶ್ನೆ ಮಾಡ್ತೀವಿ, ಮೋದಿ ಅವರನ್ನು ಪ್ರಶ್ನೆ ಮಾಡ್ತೀವಿ, ಅಮಿತ್ ಶಾ ಅವರನ್ನು ಪ್ರಶ್ನೆ ಮಾಡ್ತೀವಿ ಮತ್ತು ವಿರೋಧ ಪಕ್ಷವನ್ನು ಕೂಡ ಪ್ರಶ್ನೆ ಮಾಡ್ತೀವಿ. ಆಮೇಲೆ ಇಲ್ವಂತೆ, ಕೇಳಿಲ್ವಂತೆ. ಉಗ್ರರ ಭೀಕರ ಕೃತ್ಯ ಬಿಚ್ಚಿಟ್ಟ ಮೃತ ಮಂಜುನಾಥ್ ಪತ್ನಿ ನಿಮ್ಮ ಮುಂದೆ ಈಗ. ಹಿಂದೂಗಳ ತಲೆಗೆ ಬಂದೂಕಿಟ್ಟು ವಿಕೃತಿ. ರಿಪಬ್ಲಿಕ್ ಕನ್ನಡದೊಂದಿಗೆ ಪಲ್ಲವಿ ಎಕ್ಸ್ಕ್ಲೂಸಿವ್ ಮಾತು ಇದೀಗ ನಿಮ್ಮ ಮುಂದೆ, ಕೇಳಿಸ್ಕೊಳ್ಳಿ. ಯಾರಾದ್ರೂ ಕಾಲೆಲ್ಲ ಒದಿಸ್ಕೊಬೇಕು. ನಮ್ಮ ಗಂಟೆಗೆ ನನಗೆಲ್ಲ ಒದಿಲಿಲ್ಲ, ಎಲ್ಲರಿಗೆಲ್ಲ ಒತ್ತರು, ಡೈರೆಕ್ಟ್ ಶೂಟ್ ಇಲ್ಲೇ ಹಾಕಿದ್ದೆ. ಹಂಗಾರೆ ನೋಡಿದ್ವಿ ಭಾರತದಲ್ಲಿ, ನಮ್ಮ ದೇಶದಲ್ಲಿ, ನಾವು ಭಾರತದಲ್ಲಿ ನಾವು ಯಾವ ಯಾವ ಥರ ಭಾರತೀಯರನ್ನ ಎಲ್ಲರೂ ಟಾರ್ಗೆಟ್ ಮಾಡ್ತೀವಿ ಅಂದ್ರೆ ಏನು ಮಾಡ್ತಾ ಬರ್ತೀವಿ ಆ ಥರ ನೀವು ಮಾಡಬೇಕು ಸರ್. ನಾವು ನಿಮ್ಮ ಪ್ರತಿನಿಧಿಗಳಾಗಿ ನಾವು ಆರಿಸಿರ್ತೀವಿ. ಇವರನ್ನ ಕೊಂದಲ್ಲ, ಅವ್ನು ನಡ್ಕೊಂಡು ನಮಗೆ ನಾನು ಇನ್ನು ಕಿರ್ಚ್ಕೊಂಡು ಕಳಿಸಿದೆ. ನಾನು ಹೆಣ್ಣು ಕಿರ್ಚ್ತಿದ್ದೀನಿ, मुझे भी मारो, तुमने मेरे पति को मारा, मुझे भी मारो ಅಂತ ನಾನು ಹೇಳಿದ್ದೆ. ನೀನು ಹೇಗೆ ಬಿಟ್ಟೆ, तुमने मेरे पापा को मारा, उनको भी मारो ಅಂತಂದ್ರೆ ನೈ ಓದಿಕೋ ಬೋಲೋ ಅಂತ ಹೇಳ್ಕೊಂಡು ಹೋಗ್ತಾನೆ ಸರ್ ಅವನು. ಅವರು ಅಷ್ಟು ಫ್ರೀಯಾಗಿ ಓಡಾಡ್ತೀಯಲ್ಲ. ನಮ್ಮ ದೇಶದಲ್ಲಿ ನಾವು ಅಡ್ಕೊಂಡು ನಾಯಿಗಳ ಥರ ಜೀವನ ಮಾಡಬೇಕು. ನಾವು ನಮಗೆ ದೇಶ ಯಾರೇ ಆಗಲಿ ಭಾರತೀಯರನ್ನ ಮುಟ್ಬೇಕು ಅಂದ್ರೆ ಅವ್ರ ಮೈಯಲ್ಲಿ ನೀರು ಇಳಿಬೇಕು. ಆ ಥರ ನಮಗೆ ಸುತ್ತಬೇಕು. ಬರೀ ನನ್ನ ಮನೆದಂತಲ್ಲ, ಇನ್ನು ತುಂಬಾ ಜನ ಸಫರ್ ಪಟ್ಟಿದ್ದಾರೆ. ಅಲ್ಲ ಅನುಭವಿಸಿದ್ರೆ ನಮಗೆ ಬಂದಿಲ್ಲ. यहाँ के लोकप्रिय मुख्यमंत्री ಇಂಟೆಲಿಜೆನ್ಸ್ ಫೈಲೂರ್ ಬಗ್ಗೆ ಪ್ರಶ್ನೆ ಮಾಡ್ತೀವಿ, ಮೋದಿ ಅವರನ್ನು ಪ್ರಶ್ನೆ ಮಾಡ್ತೀವಿ, ಅಮಿತ್ ಶಾ ಅವರನ್ನು ಪ್ರಶ್ನೆ ಮಾಡ್ತೀವಿ ಮತ್ತು ವಿರೋಧ ಪಕ್ಷವನ್ನು ಕೂಡ ಪ್ರಶ್ನೆ ಮಾಡ್ತೀವಿ. ಆಮೇಲೆ ಇಲ್ವಂತೆ, ಕೇಳಿಲ್ವಂತೆ. ಉಗ್ರರ ಭೀಕರ ಕೃತ್ಯ ಬಿಚ್ಚಿಟ್ಟ ಮೃತ ಮಂಜುನಾಥ್ ಪತ್ನಿ ನಿಮ್ಮ ಮುಂದೆ ಈಗ. ಹಿಂದೂಗಳ ತಲೆಗೆ ಬಂದೂಕಿಟ್ಟು ವಿಕೃತಿ. ರಿಪಬ್ಲಿಕ್ ಕನ್ನಡದೊಂದಿಗೆ ಪಲ್ಲವಿ ಎಕ್ಸ್ಕ್ಲೂಸಿವ್ ಮಾತು ಇದೀಗ ನಿಮ್ಮ ಮುಂದೆ, ಕೇಳಿಸ್ಕೊಳ್ಳಿ. ನಮ್ಮ ದೇಶದಲ್ಲಿ ನಾವು ಭಾರತೀಯರಾಗಿ ಯಾರಾದ್ರೂ ಕಾಲೆಲ್ಲ ಒದಿಸ್ಕೊಬೇಕು. ನಮ್ಮ ಗಂಟೆಗೆ ನನಗೆಲ್ಲ ಒದಿಲಿಲ್ಲ, ಎಲ್ಲರಿಗೆಲ್ಲ ಒತ್ತರು, ಡೈರೆಕ್ಟ್ ಶೂಟ್ ಇಲ್ಲೇ ಹಾಕಿದ್ದೆ. ಹಂಗಾರೆ ನೋಡಿದ್ವಿ ಭಾರತದಲ್ಲಿ, ನಮ್ಮ ದೇಶದಲ್ಲಿ, ನಾವು ಭಾರತೀಯರಲ್ಲಿ ನಾವು ಯಾವ ಯಾವ ಥರ ಭಾರತೀಯರನ್ನ ಎಲ್ಲರೂ ಟಾರ್ಗೆಟ್ ಮಾಡ್ತೀವಿ ಅಂದ್ರೆ ಏನು ಮಾಡ್ತಾ ಬರ್ತೀವಿ ಆ ಥರ ನೀವು ಮಾಡಬೇಕು ಸರ್. ನಾವು ನಿಮ್ಮ ಪ್ರತಿನಿಧಿಗಳಾಗಿ ನಾವು ಆರಿಸಿರ್ತೀವಿ. ಇವರನ್ನ ಕೊಂದಲ್ಲ, ಅವ್ನು ನಡ್ಕೊಂಡು ನಮಗೆ ನಾನು ಇನ್ನು ಕಿರ್ಚ್ಕೊಂಡು ಕಳಿಸಿದೆ. ನಾನು ಹೆಣ್ಣು ಕಿರ್ಚ್ತಿದ್ದೀನಿ, मुझे भी मारो, तुमने मेरे पति को मारा, मुझे भी मारो ಅಂತ ನಾನು ಹೇಳಿದ್ದೆ. ನೀನು ಹೇಗೆ ಬಿಟ್ಟೆ, तुमने मेरे पापा को मारा, उनको भी मारो ಅಂತಂದ್ರೆ ನೈ ಓದಿಕೋ ಬೋಲೋ ಅಂತ ಹೇಳ್ಕೊಂಡು ಹೋಗ್ತಾನೆ ಸರ್ ಅವನು. ಅವರು ಅಷ್ಟು ಫ್ರೀಯಾಗಿ ಓಡಾಡ್ತೀಯಲ್ಲ. ನಮ್ಮ ದೇಶದಲ್ಲಿ ನಾವು ಅಡ್ಕೊಂಡು ನಾಯಿಗಳ ಥರ ಜೀವನ ಮಾಡಬೇಕು. ನಾವು ನಮಗೆ ದೇಶ ಯಾರೇ ಆಗಲಿ ಭಾರತೀಯರನ್ನ ಮುಟ್ಬೇಕು ಅಂದ್ರೆ ಅವ್ರ ಮೈಯಲ್ಲಿ
ಸಫರ್ ಪಟ್ಟಿದ್ದಾರೆ. ಅಲ್ಲ ಅನುಭವಿಸಿದ್ರೆ ನಮಗೆ ಬರುತ್ತೆ. ವಸ್ತು ಕಳ್ಕೊಂಡು ದುಃಖ ಅವರಿಗೆ ಇರುತ್ತೆ ಸರ್. यहाँ के लोकप्रिय मुख्यमंत्री ಇಂಟೆಲಿಜೆನ್ಸ್ ಫೈಲ್ಯೂರ್ ಬಗ್ಗೆ ಪ್ರಶ್ನೆ ಮಾಡ್ತೀವಿ, ಮೋದಿ ಅವರನ್ನು ಪ್ರಶ್ನೆ ಮಾಡ್ತೀವಿ, ಅಮಿತ್ ಶಾ ಅವರನ್ನು ಪ್ರಶ್ನೆ ಮಾಡ್ತೀವಿ ಮತ್ತು ವಿರೋಧ ಪಕ್ಷವನ್ನು ಕೂಡ ಪ್ರಶ್ನೆ ಮಾಡ್ತೀವಿ. ಆಮೇಲೆ ಇಲ್ಲವಂತೆ ಕೇಳಲಿಲ್ವಂತೆ. ಉಗ್ರರ ಭೀಕರ ಕೃತ್ಯ ಬಿಚ್ಚಿಟ್ಟ ಮೃತ ಮಂಜುನಾಥ್ ಪತ್ನಿ ನಿಮ್ಮ ಮುಂದೆ ಈಗ ಹಿಂದೂಗಳ ತಲೆಗೆ ಬಂದೂಕಿಟ್ಟು ವಿಕೃತಿ. ರಿಪಬ್ಲಿಕ್ ಕನ್ನಡದೊಂದಿಗೆ ಪಲ್ಲವಿ ಎಕ್ಸ್ಕ್ಲೂಸಿವ್ ಮಾತು ಇದೀಗ ನಿಮ್ಮ ಮುಂದೆ ಕೇಳಿಸ್ಕೊಳ್ಳಿ. ನಾವು ಭಾರಿ ಕೆಳಗೆ ಯಾರ್ಯಾರ್ದು ಕಾಲೆಲ್ಲ ಒದಿಸ್ಕೋಬೇಕು. ನಮಗಂಟಿಗೆ ನಮಗೆಲ್ಲ ಒದಿಲಿಲ್ಲ, ಎಲ್ಲರಿಗೆಲ್ಲ ಒತ್ತರು. ಡೈರೆಕ್ಟ್ ಶೂಟ್ ಇಲ್ಲಿಗೆ ಹೋಗ್ತಿದ್ವಿ. ಹಂಗಾರೆ ನೋಡಿದ್ವಿ ಭಾರತದಲ್ಲಿ, ನಮ್ಮ ದೇಶದಲ್ಲಿ, ನಾವು ಭಾರತದಲ್ಲಿ ನಾನು ಯಾವ ಪಕ್ಷ ಅದೆಲ್ಲ ಬಗ್ಗೆ ಮುಂದೆ ಯಾವ ಥರ ರಿಟರ್ನೇಷನ್ ಕೊಡಬೇಕಂದ್ರೆ ಅಂದರೆ ಭಾರತೀಯರನ್ನ ಎಲ್ಲರೂ ಟಾರ್ಗೆಟ್ ಮಾಡ್ತೀವಿ ಅಂದರೆ ಏನು ಮಾಡ್ತಾ ಬರ್ತೀವಿ ಆ ಥರ ನೀವು ಮಾಡಬೇಕು ಸರ್. ನಾವು ನಿಮ್ಮ ಪ್ರತಿನಿಧಿಗಳಾಗಿ ನಾವು ಆರಿಸಿರ್ತೀವಿ. ಕೊಂದಲ್ಲ ಅವ್ನು ನಮಗೆ ನಾನು ಇವನು ಕಿರ್ಚ್ಕೊಂಡು ನಾನು ಕಿರ್ಚ್ತಿದ್ದೀನಿ. मुझे भी मारो, तुमने मेरे पति को मारा, मुझे भी मारो ಅಂತ ನಾನು ಹೇಳಿದೆ. ಇನ್ನೂ ಹೇಗೆ ಕುತ್ತೆ तुमने मेरे पापा को मारा, हम दोनों को भी मारो ಅಂತಂದ್ರೆ ನೈ ಮೋದಿ ಕೋ ಬೋಲೋ ಅಂತ ಹೇಳ್ಕೊಂಡು ಹೋಗ್ತಾನೆ ಸರ್ ಅವನು. ಅವರು ಅಷ್ಟು ಫ್ರೀಯಾಗಿ ಓಡಾಡ್ತಾರೆ. ನಮ್ಮ ದೇಶದಲ್ಲಿ ನಾವು ಅಡ್ಕೊಂಡು ನಾಯಿಗಳ ಥರ ಜೀವನ ಮಾಡಬೇಕು. ನಾವು ನಮಗೆ ದೇಶ ಯಾರೇ ಆಗಲಿ ಭಾರತೀಯರನ್ನ ಮುಟ್ಬೇಕು ಅಂದ್ರೆ ಅವ್ರ ಮೈಯಲ್ಲಿ ನೀರು ಇಳಿಬೇಕು. ಆ ಥರ ನಮಗೆ ಸುತ್ತಬೇಕು. ಬರೀ ನನ್ನ ಮನೆಯದಂತಲ್ಲ, ಇನ್ನು ತುಂಬಾ ಜನ ಸಫರ್ ಪಟ್ಟಿದ್ದಾರೆ. ಅಲ್ಲ ಅನುಭವಿಸಿದ್ರೆ ನಮಗೆ ಬರುತ್ತೆ. ವಸ್ತು ಕಳ್ಕೊಂಡು ದುಃಖ ಅವರಿಗೆ ಇರುತ್ತೆ ಸರ್.